ಓಕೆ, ಸ್ನೇಹಿತರೆ ನಮಸ್ಕಾರ. ನಾನು ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಹುಲಿದುರ್ಗ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ, ದೊಡ್ಡಕೊಪ್ಪಲು ಗ್ರಾಮ. ಒಂದು ಇಂಪಾರ್ಟೆಂಟು ವಿಷಯನ ಶೇರ್ ಮಾಡೋಣ ಅಂದ್ಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಾಯಿದ್ದೀನಿ. ಕೊನೆವರೆಗೂ ವೀಡಿಯೋನ ನೋಡಿ. ಮಾತಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೆ ಕ್ಷಮೆ ಇರಲಿ, ಕಮೆಂಟ್ ಮಾಡಬೇಡಿ. ನಮ್ಮ ಉದ್ದೇಶ ಏನಂದರೆ, ರೈತರು ಪ್ರತಿಯೊಬ್ಬರು ರೈತರು ಸ್ವಾವಲಂಬಿ ಆಗಬೇಕು. ಸ್ವಾವಲಂಬಿ ಆಗಬೇಕಂದ್ರೆ ಓಕೆ, ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ ಟ್ರೈನಿಂಗ್ ಸೆಂಟರ್ಗೆ ಬಂದಿದ್ದೆ. ಆ್ಯಕ್ಚುಲಿ ಕುರಿ ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆ ಬಗ್ಗೆ ಟ್ರೈನಿಂಗನ್ನು ಕೊಡ್ತಾರೆ ತುಮಕೂರಲ್ಲಿ. ಬಟ್ ಆದರೆ ಎಲ್ಲ ಕಡೆಯಿಂದ ಬಂದಿದ್ದಾರೆ, ಅಂದರೆ ಟ್ರೈನಿಂಗ್ ಅಟೆಂಡ್ ಮಾಡೋದಕ್ಕೆ. ಶಿರಾದಿಂದ ಬಂದಿದ್ದಾರೆ, ಬೇರೆ ಕಡೆಯಿಂದ ಬಂದಿದ್ದಾರೆ. ಬಟ್ ಆದರೆ ನಮ್ಮ ಕುಣಿಗಲ್ ತಾಲೂಕಿಂದ, ಹುಲಿದುರ್ಗ ಹೋಬಳಿಯಿಂದ ಯಾರೂ ಬಂದಿಲ್ಲ. ತುಂಬ ಬೇಜಾರಾಯಿತು. ಬಟ್ ಯಾಕೆ ಬಂದಿಲ್ಲ ಅಂದರೆ, ಬಿಕಾಸ್ ಏನಾಗ್ತದೆ, ಈ ನಮ್ಮ ಏನು ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಿರ್ತಾರೆ ಅವ್ರಿಗೆ ಭಾಳಷ್ಟು ಜನಗಳಿಗೆ ಈ ವಿಷಯ ಗೊತ್ತಿರೋದಿಲ್ಲ, ಭಾಳಷ್ಟು ತಿಳ್ಕೊಂಡಿರ್ತಾರೆ, ಅದ್ರ ಬಗ್ಗೆ ಅರಿವನ್ನು ಮೂಡಿಸೋದಿಲ್ಲ. ಇದು ಮೇನ್ ಪ್ರಾಬ್ಲಮ್ ಏನಂದರೆ, ಯಾರು ಗೆದ್ದಿರ್ತಾರೆ ಅವ್ರು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ, ಎಲ್ಲಿ ಏನಾಗ್ತಾಯಿದೆ, ಎಲ್ಲಿ ಟ್ರೈನಿಂಗ್ ಸಿಗ್ತಾಯಿದೆ. ಯಾಕಂದರೆ ರೈತ ಯಾವುದೇ ಕೆಲಸದಲ್ಲಿ ಆಗಲಿ ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ, ನಾನು ಮೇಕೆ ಸಾಕಾಣಿಕೆ ಬಗ್ಗೆ ಬಂದಿದ್ದೆ. ಟ್ರೈನಿಂಗ್ ಬಂದಿದ್ದಕ್ಕೆ ನನಗೆ ಮೇಕೆ ಬಗ್ಗೆ ಗೊತ್ತಾಯಿತು. ಎಷ್ಟು ತಳಿಗಳಿದೆ, ನಮ್ಮ ವಾತಾವರಣಕ್ಕೆ ಯಾವ ತಳಿ ಸೆಟ್ ಆಗುತ್ತೆ, ಯಾವ ಮೇವನ್ನು ಬೆಳಿಬೇಕು, ಓಕೆ, ಯಾವ ಟೈಮಲ್ಲಿ ಏನನ್ನು ಕೊಡಬೇಕು, ಯಾವ ಕಾಯಿಲೆಗೆ ಏನನ್ನು ಹಾಕಬೇಕು ಅಂತ ಇಲ್ಲಿ ಟ್ರೈನಿಂಗನ್ನು ಕೊಟ್ಟು ಮತ್ತು ಸರ್ಟಿಫಿಕೇಟನ್ನು ಕೊಡ್ತಾರೆ. ಈ ಥರ ಕಲಿಯೋದ್ರಿಂದ ಏನಾಗುತ್ತೆ, ರೈತ ಏನಾಗಲ್ಲ, ಫೇಲ್ಯೂರ್ ಆಗೋದಿಲ್ಲ. ಬಟ್ ಆದರೆ ಈ ಬೇಸಿಕ್ ಏನಿದೆ ಅಂದರೆ, ಈ ಗ್ರಾಮ ಪಂಚಾಯತಿ ಯಾರು ಗೆದ್ದಿರ್ತಾರೆ ಅವ್ರಿಗೆ ಈ ವಿಷಯ ಗೊತ್ತಾಗಬೇಕು. ಅವರು ತಿಳ್ಕೊಂಡು ನಮ್ಮ ಊರಿನ ಜನಗಳಿಗೆ ಇದನ್ನು ಮಾಹಿತಿನ ಕೊಡಬೇಕು ರೈತರಿಗೆ. ಆವಾಗ ಏನು ಮಾಡ್ತಾರೆ, ಪ್ರತಿಯೊಬ್ಬರು ಬಂದು ಈ ಟ್ರೈನಿಂಗನ್ನು ಅಟೆಂಡ್ ಮಾಡ್ತಾರೆ. ವಿಷಯ ಗೊತ್ತಾದರೆ ತಾನೇ ಅಟೆಂಡ್ ಮಾಡೋಕ್ಕೆ. ವಿಷಯನೇ ಗೊತ್ತಾಗಿಲ್ಲ ಅಂದರೆ ಹೆಂಗೆ ಗೊತ್ತಾಗುತ್ತೆ? ಹಾಗಾಗಿ ನೆಕ್ಸ್ಟು ನೀವು ನಿಮ್ಮ ಗ್ರಾಮ ಪಂಚಾಯತಿ ಗೆಲ್ಲಿಸ್ಬೇಕಂದ್ರೆ ಅವ್ರಿಗೆ ನಾಲೆಡ್ಜ್ ಇದೆಯಾ, ಅವರು ಅಂದರೆ ನಾಲೆಡ್ಜ್ ಪರ್ಸನ್ನ, ಮತ್ತು ಅವ್ರಿಗೆ ಏನಾದ್ರು ಮಾಡಬೇಕನ್ನೋ ಆಸಕ್ತಿ ಇರಬೇಕು. ಆ ಥರ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಿ, ಆವಾಗ ಏನಾಗುತ್ತೆ, ಅವರು ನಾಲೆಡ್ಜನ್ನು ತಿಳ್ಕೊಂಡು ಎಲ್ಲರಿಗೂ ಇನ್ಫಾರ್ಮೇಷನನ್ನು ಕೊಡ್ತಾರೆ. ನಾಲೆಡ್ಜ್ ಇಲ್ಲದಂಥ ವ್ಯಕ್ತಿಗೆ ನಾವು ಗೆಲ್ಲಿಸಿದ್ರೆ ಅವ್ರಿಗೆ ನಾಲೆಡ್ಜನ್ನು ಕೊಡಲ್ಲ, ಅವ್ರ ಲೋಕದಲ್ಲೇ ಇರ್ತಾರೆ. ಹಾಗಾಗಿ ನಾಲೆಡ್ಜ್ ಕೊಡುವಂಥ ವ್ಯಕ್ತಿನ, ಆಮೇಲೆ ಆಸಕ್ತಿ ಇರೋವಂಥ ವ್ಯಕ್ತಿಗಳಿಗೆ, ಅಂದರೆ ನಮ್ದು ಏನೇ ಕೆಲಸ ಇದ್ರೂ ಮಾಡಿಕೊಡುವಂಥ ವ್ಯಕ್ತಿಗಳಿಗೆ